ಕಾಲದಿಂದ ನಾವು ಅದ್ರ ನಂಬ್ಕೊಂಡೆ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ತಾಯಿ ತಂದೆನೂ ಅಲ್ಲೇ ಜೀವನ ಮಾಡಿದ್ದು. ನಾವು ಮನೆ ಮಠ ಯಾವುದು ನೋಡಿಲ್ಲ. ಫುಟ್ಪಾತ್ ತಾರ್ಪಾಲ್ ಕಟ್ಕೊಂಡು ಜೀವನ ಮಾಡ್ದವ್ರು ನಾವು. ಇವತ್ತು ನನ್ನ ಮಗಳಿಗೆ ಫೀಸ್ ಕಟ್ಟಬೇಕಂದ್ರೆ ನೀನು ಲೈಸೆನ್ಸ್ ಕೊಟ್ರಿ ವ್ಯಾಪಾರ ಮಾಡೋದಿದ್ಕೆ ನಾನು ಬಂಡವಾಳನೂ ಹಾಕ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೀನಿ. JCB ತಗೋ ಬಂದ್ಬಿಟ್ಟು ನಾನು ಎತ್ತೀನಿ ಅಂದ್ರೆ ನನ್ನ ಮಕ್ಕಳನ್ನ ನಾನು ಏನು ಮಾಡಬೇಕು? ನನಗೆ ಗಂಡ ಇಲ್ಲ, ಏನು ಮಾಡ್ಬೇಕು ನನಗೆ ಹೇಳಿ? ನಾನು ಅದನ್ನೇ ಹೇಳೋದು. ಇಲ್ಲ ನಮ್ಗೆ ಜಾಗ ಮಾಡ್ಕೊಡಿ, ಇಲ್ಲಾಂದ್ರೆ ಏನಾದ್ರು ನಮ್ಗೆ ಅವಕಾಶ ಮಾಡ್ಕೊಡಿ. ಇಲ್ಲ ನಮ್ಮ ಮಕ್ಕಳನ್ನ ಬೀದಿಗೆ ಬಿಟ್ಬಿಡ್ಬೇಕಾ? ಬೀದಿಗೆ ಬಿಟ್ಬಿಡ್ಬೇಕಾ ಹೇಳಿ? ನೀವೇನೋ ಕುತ್ಕೊಂಡು ಹೇಳ್ಬಿಡ್ತೀರ 5 ನಿಮಿಷ. ನಮ್ಮ ಕಷ್ಟ ಸುಖ ಯಾರು ನೋಡೋರು? ನಾವು ಪೇಷಂಟೇ. ನಿನ್ ಲೈಸೆನ್ಸ್ ಕೊಡೋಕೆ ಯೋಚನೆ ಮಾಡ್ಬೇಕಾಗಿತ್ತು. ಅವಾಗ ನಾನು ಭಯ ಪಡ್ತಾ ಇದ್ದೆ, ಹೌದಪ್ಪ ಹಿಂಗೈತೆ ನಡುಮೆ ಅಂತ. ಇವತ್ತು ಫೀಸ್ ಕಟ್ಬೇಕು ಮಗುಗೆ, ನಾವು ಫೀಸ್ ಕಟ್ಟಿಲ್ಲ. ಯಾರು ಕೊಡ್ತಾರೆ ನಮ್ಗೀಗ ಹೇಳಿ? ನೀವೇ ಹೇಳ್ಬೇಕೆಲ್ಲ. ನಮ್ಗೆ ಜಾಗ ಬೇಕು, ನಾವು ವ್ಯಾಪಾರ ಮಾಡ್ಬೇಕಲ್ಲಿ. ನಾವು ವ್ಯಾಪಾರ ಮಾಡೋ ಜಾಗ ನಾವು ಬಿಟ್ಕೊಡಲ್ಲ. ಇಲ್ಲ ನಾವಲ್ಲಿ ಏನಾದ್ರು ಮಾಡ್ಕೊಳಕ್ಕೂ ರೆಡಿನೇ. ನಾವು ಅದನ್ನ ಹೇಳೋದು, ನಾವಲ್ಲಿ ವ್ಯಾಪಾರ ಮಾಡೇ ಮಾಡ್ತೀವಿ ಸರ್. ನಾವಲ್ಲೇ ವ್ಯಾಪಾರ ಮಾಡೋದು. ನೀವೇನೇ ಮಾಡಂಗಿದ್ರು ನಾವಲ್ಲೇ ಮಾಡ್ಕೊಂತೀವಿ. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿರೋದು ಅಲ್ಲೇನೆ. ಮನೆ ಮಠ ನನ್ನ ಲೈಫಲ್ಲೇ ನೋಡಿಲ್ಲ ನಾನು. ಹಾವು ಕಚ್ಚಿದ್ರು ಇಲ್ಲ, ಮನುಷ್ಯ ಹೊಡೆದಾಕಿದ್ರು ಇಲ್ಲ. ಆ ಥರ ಬೆಳೆದಿದ್ದೀನಿ ನಾನು ಫುಟ್ಪಾತಲ್ಲಿ. ನಾನು ಜೀವನ ಮಾಡೋದೇ ಅಲ್ಲೇ ಸರ್. ನಾನು ನನ್ನ ಮಕ್ಕಳನ್ನ ಚಂದಾಗಿ ಓದಿಸ್ಬೇಕಂತ ಕಷ್ಟಪಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಲ್ಲ. ನಾನು ಕಷ್ಟಪಡೋ ಜಾಗ ನಾನು ಮಾಡ್ಕೊಡಿ. ನಾನು ಇಷ್ಟೇ ಕೇಳ್ಕೊತಾರೆ ಸರ್, ಇನ್ನೇನಿಲ್ಲ. ಮಗುಗೆ ಫೀಸ್ ಕಟ್ಬೇಕು ಮೇಡಮ್. ನಾನು ಇವಾಗ ಈ ತಿಂಗಳಲ್ಲಿ ಫೀಸ್ ಕಟ್ಬೇಕು. ಇವ್ರು ಬಂದು JCB ತಗೋ ಬಂದ್ಬಿಟ್ರೆ ನಾನು ಹೆಂಗ್ ಫೀಸ್ ಕಟ್ಬೇಕು ಹೇಳ್ಬೇಕು? ಇವಾಗ ಇಲ್ಲಾಂದ್ರೆ ಮಕ್ಕಳನ್ನ ಕಳಿಸ್ತಾರೆ ಆಚೆ. ನಾನೇನ್ ಮಾಡ್ಬೇಕು ಹೇಳಿ? ಗೌರ್ಮೆಂಟ್ ಸ್ಕೂಲ್ ಐತೆ, ಅದಕ್ಕೂ ದುಡ್ಡು ಕಟ್ಬೇಕಲ್ಲ. 27,000 ರೂಪಾಯಿ ಅದಕ್ಕೂ ಕಟ್ಬೇಕು. ಅದನ್ನ ಫ್ರೀ ಕೊಡ್ತಾರ ಕಾಲೇಜಿಗೆ. ಅದಕ್ಕೂ ಕಾಲೇಜ್ಗೂ ಕೊಡ್ಬೇಕು. ಅದಕ್ಕೆ ಸರ್ಟಿಫಿಕೇಟ್ ಮಾಡಿಸು, ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸು, ಅದು ಮಾಡಿಸು, ಎಲ್ಲ ಮಾಡಿಸಿದ್ರು ಅದಕ್ಕೊಂದು 10 ಕಾರಣ. ಇವಾಗ ಏನ್ ಇಲ್ದಿರಾನೆ ಅದಕ್ಕೆ 3,000 ಖರ್ಚು ಮಾಡಿದೀನಿ, ಇನ್ನಾಕ ಬಂದಿಲ್ಲ. ಆ ತರ ನಮ್ಗೆ ಎಷ್ಟೆಷ್ಟು ಪ್ರಾಬ್ಲಮ್ಗಳಿದೆ. ನಾವ್ ಯಾರು ಕೇಳ್ಕೋಬೇಕು? ಕಾಲೇಜ್ ಫೀಸ್ ಕಟ್ಬೇಕು ಮೇಡಮ್ ನಾವು. ಇವಾಗ ಖಾತೆ ಇದಕ್ ಮಾಡ್ಬೇಕು. ಏನು ರಾಣಿ ಸರ್ಲಾದೇವಿಯಲ್ಲಿ 26,000 ತಗೊಂತಿದ್ದಾರೆ ಮೇಡಮ್. ಇಲ್ಲ, ಅರ್ಧ ಗೌರ್ಮೆಂಟು ಅರ್ಧ ಪ್ರೈವೇಟ್. ಅದು ಅರ್ಧ ಗೌರ್ಮೆಂಟು ಅರ್ಧ ಪ್ರೈವೇಟು. 26,000. ಮಹಾರಾಣಿ ಕಾಲೇಜ್ ಬರ್ಬೇಕು. ನಮ್ಮ ಮಕ್ಕಳು ನಿಮಾನ್ಸ್ ಹತ್ರ ಇರೋ ನಿಮಾನ್ಸಿಂದ ಇಲ್ಲಿಗೆ ನಾವು ಟ್ರಾವೆಲ್ ಮಾಡಕ್ ಆಗುತ್ತಾ ಹೇಳಿ? ಏನ್ ಫ್ರೀ ಮೇಡಮ್? ಎಲ್ಲ ಸುಳ್ಳು. ಆಚೆ ಮಾತ್ರ ಫ್ರೀ, ಒಳಗಡೆ ಎಲ್ಲ ದುಡ್ಡು ತಗೊಂಡವ್ರೆ. ಯಾರು ಫ್ರೀ ಕೊಡಲ್ಲ. ಹೆಂಗ್ ಕೊಡ್ತಾರೆ ಹೇಳಿ ಫ್ರೀ ಅವರು? ಇವಾಗ ನನ್ನ ಮಗಳು BS ಕಾಲೇಜ್ಗೆ ಹೋಗ್ತಾಳೆ. ಅಲ್ಲೂ ನಾವು 35,000 ಕಟ್ಟಬೇಕು. SC 35,000, ಬೇರೆಯವ್ರಿಗಂದ್ರೆ 50,000, ಗೌಡ್ರಿಗಂದ್ರೆ 60,000. ಆ ತರ ರೂಲ್ಸ್ ಮಾಡಿದ್ದಾರೆ. ಎಲ್ಲಿ ಯಾವನ್ ಕಮ್ಮಿ ಮಾಡಿದ್ದಾನೆ? ಇಲ್ಲ, ಗೌರ್ಮೆಂಟ್ ತಗೊಂಬಂದ್ ನಮ್ಗೆ ಏನಾನ ಒಂದ್ ಇದು ಕೊಡ್ತಾನ? ತಗೊಂಬ, ನಿನ್ಗೆ 2 ಹೆಣ್ಮಕ್ಳು ಇದಾರೆ, ನೀನ್ ಏನಾನ ಓದಿಸ್ಬೋದು ಮಾಡ್ಬೋದು ಅಂತ ಯಾವನ ನಮ್ಗೆ ರೂಲ್ಸ್ ರೆಗ್ಯುಲೇಷನ್ ಹೇಳಿದಾರ? ಏನ್ ಕಿತ್ತೋಗಿರೋ ಗ್ಯಾರಂಟಿ? ಅದೇ 3 ತಿಂಗಳಿಗೆ ಒಂದ್ಸಲ 2,000 ಹಾಕ್ತಾನೆ. ಅವ್ನು ಗೆದ್ದಾಗ ಅವ್ನು 2,000 ಹಾಕ್ತಾನೆ. ಏನ್ 2,000 ಹಾಕಿರೋದು ಅವನು? ಏನಿಲ್ಲ. ಕೆಲವ್ರಿಗೆ ಬರೋದೇ ಇಲ್ಲ. ನೆನ್ನೆ ಇರಿ, ಒಂದ್ ನಿಮಿಷ ಇರಿ. ನೆನ್ನೆ ಪೋಸ್ಟ್ ಆಫೀಸ್ ನಾನು ಹೋಗಿದ್ದೆ. ಹೋಗಿ ಬಯೋಮೆಟ್ರಿ ಇಕ್ತಾರೆ, ಆಗ್ತಾ ಇಲ್ಲ. ಪಾಪ ಅಮ್ಮಗ್ ಹುಷಾರಿಲ್ಲ, ಯಾರೋ ಅಜ್ಜಿ ಮಾತ್ರೆ ಕಾಸ್ಬೇಕು ಅಂತ ಇದ್ರೆ ಬಯೋಮೆಟ್ರಿ ತಗೊಂತ ಇಲ್ಲ. ಪೋಸ್ಟ್ ಆಫೀಸ್ ಅವ್ರು ಏನ್ ಮಾಡ್ತಾರೆ? ಸಿದ್ದರಾಮಯ್ಯ ಇರೋವರೆಗೂ ನಮ್ಗೆ ಯಾವ ಕಷ್ಟನೂ ಇಲ್ಲ. DK ಶಿವಕುಮಾರ್ಗೆ ಏನ್ ಬಂತು ರೋಗ? ಅವ್ನು ಅನ್ನ ತಿನ್ನಲ್ವಾ? ಅವ್ನು 8 ಮಕ್ಳು ಇಲ್ವಾ? ಇವಾಗ ಚಿಕ್ಕದಾಗ ಒಂದು ಆಪ್ಕಾಮ್ಸ್ಗೆ ಹೋಗ್ತಾರೆ, ಸರಿನಾ? ಒಂದು ಆಪ್ಕಾಮ್ಸ್ಗೆ ಹೋಗ್ತಾರೆ, ಒಂದು ಟೀ ಅಂಗಡಿಗೆ ಹೋಗ್ತಾರೆ. 25 ರೂಪಾಯಿ GST ಬಿಲ್ ಹಾಕ್ತಾನೆ. ನಾವ್ ಹಾಕ್ತಿವಾ? ಕಟ್ಟಿಲ್ಲ ಅಂದ್ರೆ ತಗೊಂಡಲ್ವಾ? ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಂಡಲ್ವಾ? ಊಟ ತಗೊಂಡಲ್ವಾ? ಇವಾಗ ಕೈದಿಗಳು ಹಿಡ್ಕೊಂಡು ಹೋಗ್ತಾರೆ. ಯಾರ ಹತ್ರ ಊಟ ತಗೊಂತಾರೆ? ನಮ್ಮ ಹತ್ರ ತಗೊಂತಾರೆ. ಯಾರು ದುಡ್ಡು ಕೊಡಲ್ಲ ನಮ್ಗೆ. ಆ ತರ ಕಷ್ಟ ಪಡ್ತೀವಿ ನಾವು. ನಮ್ ಫುಟ್ಪಾತ್ ಗ್ರಿಲ್ ಹಾಕಿದ್ದಾರೆ, ಸರಿನಾ? ಆ ಗ್ರಿಲ್ ಇಂದ ಒಳಗಡೆ ಅವರು ಇಷ್ಟಡಿ ಜಾಗ ಬಿಟ್ಟು ನಮ್ಮನ್ನ ಓಡಾಡಕ್ ಹೇಳಿದ್ರು. ಅಷ್ಟಡಿ ಜಾಗದಲ್ಲೇ ನಾವು ವ್ಯಾಪಾರ ಮಾಡ್ತೀವಿ. ಅದನ್ನು ತೆಗಿ ಅಂದ್ರೆ ಎಲ್ಲೋಗ್ಬೇಕು? ಇಲ್ಲ, ನೀವೇನ ನಮ್ಗೆ ಸೌಕರ್ಯ ಕೊಟ್ಟಿದ್ದೀರಾ? ಇಲ್ಲ ಒಂದ್ ಛತ್ರಿ ಕೊಟ್ಟಿದ್ದೀರಾ? ಒಂದ್ ಟಾರ್ಪಲ್ ಕೊಟ್ಟಿದ್ದೀರಾ? ಯಾರು ಏನು ಕೊಟ್ಟಿಲ್ಲ. ನಾವು ತಗೊಂಡಿದ್ದೀವಿ. ಮೀಟರ್ ಬಡ್ಡಿಯಲ್ಲಿ ತಗೊಂಡು ನಾವು ಕಟ್ತಾ ಇದೀವಿ. ಎಲ್ಲಾನ ಬಂದ್ ನಮ್ಮನ್ನ ಈ ಮೀಡಿಯಾದಲ್ಲಿ ನಾವು ಸುಳ್ಳು ಹೇಳ್ತಾ ಇದೀವಿ ಅಂದ್ರೆ ನಮ್ಮನ್ನ ಬಂದ್ ಪರಿಶೀಲನೆ ಮಾಡಿ. ಅವಾಗ ನಾವೇ ಹೇಳ್ತೀವಿ ಏನಕ್ಕೆ ಲೋನು. ಟಾರ್ಪಲ್ ಬೇಕು. ಇನ್ನು ಡೈಲಿ ವ್ಯಾಪಾರ ಆದ್ರೆ ಮಳೆ ಬಂದ್ರೆ ಯಾರು ಬರ್ತಾರೆ? ಜನ ಮಿಕ್ಕಿರೋ ಊಟ ಏನ್ ಟಾರ್ಪಲ್ ಕೊಡ್ತಾನ? ಛತ್ರಿ ಕೊಡ್ತಾನ? ಯಾವನ್ಗೂ ಅವ್ನ್ ಕೊಡೋ ಶಾಪು ಬೇಡ, ಅವ್ನ್ ಕೊಡೋ 5 ಸ್ಟಾರ್ ಬೇಡ. ನಮಗ್ ಫುಟ್ಪಾತ್ ಸಾಕು. ತಂದೆ ತಾಯಿ ಜೀವನ ಅದು. ತಂದೆ ತಾಯಿ ಜೀವನ ಅದು. ತಂದೆ ತಾಯಿ ಜೀವನ ಮೇಡಮ್ ಅದು. ಅವರು ಅಳಬರಾಕೊಂಡ್ ಬಂದಿ ಮುಂದಕ್ಕೆ. ಇವಾಗ ನಾನು ಓದಿದ್ದೀನಿ SLC ಫೈಲು, ಸರಿನಾ? ಹೋಗ್ ಒಂದ್ ಕಡೆ ಕೆಲ್ಸ ಕಲ್ತೀನಿ.
ಆಗಿದ್ದೀನಿ ಪಾಸ್ ಆಗಿದ್ಯಾ ಅಂತಾರೆ ಎಲ್ಗೋಗೋಣ ಅಲ್ಲಮ್ಮ ತಂದೆ ತಾಯಿ ಜೀವನ ಕೊಟ್ಟಿರೋದು ಒಂದಿಗೆ ಅದನ್ನ ನೀವು ವಂಶ ಪರಂಪರೆ ಮಾಡ್ಕೊಂಡ್ ಬರ್ಬೇಡಿ. ಜನ ಚೇಂಜ್ ಕೇಳ್ತಾ ಇದಾರೆ, ಚೇಂಜ್ ಆಗಿ. ಜನ ಚೇಂಜ್ ಕೇಳ್ತಾರೆ, ನಾವು ಚೇಂಜ್ ಆಗ್ಬೇಕಲ್ಲ, ನಮಗ್ ಬಂಡವಾಳ ಇರ್ಬೇಕಲ್ಲ ಚೇಂಜ್ ಆಗಕ್ಕೆ. ಗೌರ್ಮೆಂಟ್ ಇಂದ ಒಂದ್ ಪೋಸ್ಟ್ ಆಫೀಸ್ ಅಲ್ಲಿ ಒಂದ್ ಕೆಲಸ ಕೊಡಿ, ಇಲ್ಲಾಂದ್ರೆ ಒಂದ್ ಸರ್ಕಾರ ಕೆಲಸ ಕೊಡಿ. ಇವಾಗ ಸುಮ್ನೆ ಕಸ ಗುಡ್ಸೋನಿಗೆ ಗೌರ್ಮೆಂಟ್ ಅಲ್ಲಿ ನಿಮ್ಗೆ 1,000 ಕೊಡ್ತಾರೆ, ನಮಗ್ ಕೊಡ್ತೀರಾ? ಕೊಡಲ್ಲ ಅಲ್ವಾ? ಕಂಪ್ನಿಗಳು ಎಷ್ಟೊಂದು ಓಪನ್ ಆಗಿರೋ ಪ್ಯಾಕಿಂಗ್ ಕೆಲಸ ಗಂಡ ಮಕ್ಕಳನ್ನ ವಯಸ್ಸು ಮಕ್ಕಳು ಮನೇಲಿ ಬಿಟ್ಬಿಟ್ಟು ರಾತ್ರಿ ಯಾವನೋ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋಗೋಣ? ಹೇಳಿ, ನೀವೇ ಹೇಳಿ. ಇವಾಗ ಅವ್ನ್ ಸೈನ್ ಹಾಕೊಂತಾನೆ ಎಬ್ಬೆಟ್ಟು, ಅವ್ನ್ ಬೇರೆ ಏನಾನ ಮಾಡ್ಬಿಟ್ರೆ ನಾವೆಲ್ಗೆ ಹೋಗ್ಬೇಕು? ನಮ್ ಜೀವನಾಂಶ ಯಾರು ಕೊಡ್ತಾರೆ? ಏನಿದೆ ಮೇಡಮ್, ಇರೋದ್ ಫುಟ್ಪಾತ್ ಒಂದೇ, ಗಾಡಿ ಒಂದೇ, ಫುಟ್ಪಾತ್ ಒಂದೇ, ಗಾಡಿ ಒಂದೇ ನಮ್ದು. ಹೇಳಿ, ನಮ್ಗೆ ನ್ಯಾಯ ಕೊಡ್ಸಿ. ಈ ಹೋರಾಟ ಬರೀ ಇಷ್ಟಕ್ಕೆ ಮುಗಿಯಲ್ಲ. ಅವ್ರು ಬಂದು ನಮ್ಮ ಸ್ವೀಕರಿಸೋವರೆಗೂ ನಾವ್ ಎಲ್ಲೂ ಹೋಗಲ್ಲ, ಎಲ್ಗೂ ಹೋಗಲ್ಲ. ಸಂಜೆ ಆಗ್ಲಿ ರಾತ್ರಿ ಆಗ್ಲಿ ಇವತ್ತು ಹೋರಾಟ ಮಾಡೋದೆ. ನಮ್ದು ಏನ್ ರಿಪೇರ್ಸ್ ಇದೆ ಸ್ವೀಕರಿಸ್ಬೇಕು. ಈ ಗಾಡಿಗಳು ತೆಗಿತಾರದೆಲ್ಲ ನಿಲ್ಸ್ಬೇಕು, ಅವ್ರು ನಿಲ್ಸ್ಬೇಕು. ಖುದ್ದಾಗ ಅವ್ರು ಬಂದು ನಮ್ಮನ್ನ ನೋಡ್ಬೇಕು. ಅವ್ರು ಅದೇ ನಮ್ಗೆ ಮೇಡಮ್ ಅವರೇ, ನಾವು ಆಸ್ತಿ ಇದ್ರೆ ನಮ್ಗೆ ಇಲ್ಲಿಗೆ ಬಂದಿದ್ದು. ಫುಟ್ಪಾತ್ ನಮ್ಗೆ ಆಸ್ತಿ, ನಮಗೆ ಫುಟ್ಪಾತ್ ಬಿಟ್ರೆ ಜೀವನ ಇಲ್ಲ ಮೇಡಮ್ ಅವರೇ. ನಮಗೆ ಫುಟ್ಪಾತ್ ಜೀವನ. ನಮ್ಗೆ ಬೇಕು ಏನಾರ ಬೇಕು ಅಂದ್ರೆ ನಾವು ಇಲ್ಲೇ ಬಂದಿದೆ ಮೇಡಮ್ ಅವರೇ. ಈ ಹೋರಾಟ ನಮ್ಗೆ ಯಾಕೆ ಮಾಡಕ್ ಬಂದಿದೆ? ನಾವು ಹೋರಾಟ ನಮಗೆ ಫುಟ್ಪಾತ್ ನಮ್ಗೆ ಆಸ್ತಿ, ನಮ್ಗೆ ಅದೇ ನಮಗೆ ಜೀವನ. ನಮ್ಗೆ ಆ ಜೀವನ ಬಿಟ್ರೆ ನಮ್ಗೆ ಬೇರೆ ಜೀವನ ಇಲ್ಲಕ್ಕೆ ಇಲ್ಲ. ನಾವು ಕೇಳೋದು ಮೇಡಮ್ ಅದೇ ಖಂಡಿತವಾಗ್ಲೂ ನಾವು ಕೇಳೋದು ಅದೇ ಖಂಡಿತವಾಗ್ಲೂ. ನಮಗೆ ಫುಟ್ಪಾತ್ ಬಿಟ್ರೆ ಜೀವನ ಇಲ್ಲ, ನಮ್ಗೆ ಆಸ್ತಿ ಇಲ್ಲ. ಆಸ್ತಿ ಇದ್ರೆ ಜೀವನ ನಮ್ಗೆ ಇಲ್ಲಿಗೆ ಬಂದಿದ್ದು ಮೇಡಮ್. ನಾವು 15 ವರ್ಷದಿಂದ ನಾವು ವ್ಯಾಪಾರ ಮಾಡ್ತೀವಿ ಮೇಡಮ್ ಅವರೇ. 15 ವರ್ಷದ ಎಷ್ಟು ಕುಡಿಕಿದ್ದೀರಾ? ಮೇಡಮ್ ಅವರೇ, ಕೂಡಿಕಿರ್ಸ ಯಾಕೆ ಮೇಡಮ್ ಇಲ್ಲಿ ಬಂದಿದ್ದು? ನಾವು ಅಲ್ಲಿ ಕೂಡಿಕಿರ್ ನಾವು ಇಲ್ಲಿ ಯಾಕೆ ಬಂದಿದ್ದು ಹೇಳಿ? ಕೂಡಿಕಿದ್ರೆ ನಾವ್ ಯಾಕೆ ಇಲ್ಲಿ ಬಂದಿದ್ದು? ಈ ಹೋರಾಟ ಮಾಡಕ್ಕೆ. ನಮ್ ಬಡ ರೊಟ್ಟಿ ಹೊಡೆಯಕ್ ಬೇಕಾ? ಬಡ ರೊಟ್ಟಿ ಹೊಡೆಯಕ್ ಬೇಕಾ ಮೇಡಮ್ ಅವರೇ? ಇದು ಬೇಕಾ? ನಮ್ಗೆ ನ್ಯಾಯ ಬೇಕಾ? ನಮ್ಗೆ ನ್ಯಾಯ ಕೊಡ್ಸಿ ಅಷ್ಟೇ. ನೀವೇ ಹೇಳಿ, ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇದೀರಾ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಮ್ಗೆ ನ್ಯಾಯ ಕೊಡ್ಸಿ. ನಮ್ಗೆ ಏನಾರು ಆಸ್ತಿ ಇದ್ದಿದ್ರೆ, ನಮ್ಗೆ ಜಮೀನು ಇದ್ದಿದ್ರೆ ನಾವೇ ಹೋರಾಟ ಬಂದಿದ್ದೋ. ಆಸ್ತಿವಂತರಾಗಿ ಮಾಡ್ತೀನಿ ಅಂತ ಹೊಟ್ಟಿದ್ದಾರೆ ಸರ್. ಅಯ್ಯೋ ಮೇಡಮ್ ಅವರೇ, ಆಸ್ತಿ ಮೇಡಮ್ ನಮ್ ಬಿಡ್ಬೋದು ಸಾಕು ಮೇಡಮ್. ಅದೇ ಜೀವನ, ಅದೇ ಜೀವನ ಮೇಡಮ್ ಅವರೇ. ದೊಡ್ಡ ನಮಸ್ಕಾರ ಮೇಡಮ್ ಅವರೇ. ನಮ್ಗೆ ಅದೇ ಜೀವನ. ಬಿಟ್ಬೋದು ಒಂದು ಬಿಟ್ಬಿಟ್ರೆ ಜೀವನ ಮೇಡಮ್. ಅದೇ ನಮ್ ಜೀವನ ಸಾಕು. ನಮ್ಗೆ ಅದೇ ಆಸ್ತಿ ಸಾಕು ವ್ಯಾಪಾರ ಮಾಡ್ಬಾರ್ದು ಸರ್, ಯಾಕಂದ್ರೆ ಮೇಡಮ್ ಅವರೇ. ನಮಗೆ ಬಿಟ್ರೆ ಅದು ಗತಿ ಇಲ್ವಲ್ಲ ಮೇಡಮ್ ಅವರೇ. ಆಯ್ತು, ನಮ್ಗೆ ಕೆಲಸ ಕೊಡ್ತಾರ ಆಯ್ತು ಮೇಡಮ್ ಅವರೇ. ನಾವು ಓದಿಲ್ಲ, ಆಯ್ತು ಕೆಲಸ ಕೊಡ್ಸ್ತೀವಿ ಆಯ್ತು. ಕೊಡಿಸ್ಬೇಕಂತಲ್ಲ ಈ ಕಂಪನಿ ಸುಮಾರು ಇದೆ. ಸರಿ ಮೇಡಮ್ ಅವರೇ, ಆಯ್ತು ನಮ್ ಕೆಲಸ ಅವರೇ ಕೊಡಿಸ್ಲಿ. ನಾವು ರೆಡಿ ಇದೀವಿ, ಓಕೆ ಆಯ್ತು, ಕೆಲಸ ಕೊಡ್ತೀವಿ ಆಯ್ತು. ಏನ್ ಮಾಡೋಣ ಹೇಳಿ ಈಗ? ನಮ್ ಜೀವನಕ್ಕೆ ಏನ್ ಮಾಡೋಣ ಹೇಳಿ? ಆಯ್ತು ಈಗ ಹೇಳಿ ಮೇಡಮ್ ಅವರೇ. ಹೀಗೆ ಸಾಹೇಬ್ರು ಬಂದ ಮೇಲೆ ಹೇಗಿದೆ ಅಧಿಕಾರ? ಅಯ್ಯೋ ಮೇಡಮ್ ಅವರೇ, ಅಲ್ಲ ಮೇಡಮ್ ಅವರೇ, ದೊಡ್ಡ ನಮಸ್ಕಾರ ಮೇಡಮ್ ಅವರೇ. 1 ತಿಂಗಳಾಯ್ತು ಬಂದು, ಆಯ್ತು ನಮ್ ಕೆಲಸ ಕೊಡ್ತಾರ, ಕೆಲಸ ಕೊಡಿಸ್ಲಿ. ನಮ್ ಫುಟ್ಪಾತ್ ಬಿಟ್ರೆ ಜೀವನ ಇಲ್ಲ ಮೇಡಮ್ ಅವರೇ ನಮ್ಗೆ. ಏನ್ ಮೇಡಮ್ ಅವರೇ, ನಾವು ಕೇಳ್ಕೊಳ್ಳೋದು ಇಷ್ಟೇ, ಫುಟ್ಪಾತ್ ಬಿಟ್ರೆ ಜೀವನ ನಮ್ಗಿಲ್ಲ ಅಷ್ಟೇ. ಕೊಟ್ಟಿದಾರಲ್ಲ ಇವಾಗ 5,000ದಿಂದ ಇವಾಗ 1 ಲಕ್ಷ ರೂಪಾಯಿವರೆಗೂ ಕೊಡ್ತಾ ಇದಾರೆ. ಇವಾಗ ನಮ್ಗೆ ಅಲ್ಲಿ ಫುಟ್ಪಾತ್ ಅಲ್ಲಿ ಜೀವನ ಮಾಡಿದ್ರೆ ತಾನೇ ಅದು ಲೋನ್ ಕಟ್ಟಕ್ ಆಗೋದು. ಇವಾಗ ನಾವು ಮನೆಗೆ ಸೇರ್ಕೊಂಡ್ಬಿಟ್ರೆ ಲೋನ್ ಬಿಟ್ಬಿಡ್ತಾರ ಅವರು, ಮನೆ ಬಾಗಿಲಿಗೆ ಬರ್ತಾರೆ. ಮೇಲೆ ನೀವ್ ಏನಕ್ಕೆ ಲೋನ್ ತಗೊಳ್ತಾ ಇದ್ರಿ? ಯಾಕಂದ್ರೆ ನಿಮ್ಗೆ 20,000 10,000 ಇದ್ರೆ ಸಾಕು. 10,000ದಲ್ಲಿ ನೀವು ಎಷ್ಟು ಮೇಡಮ್, ಇವಾಗ ಮಕ್ಕಳು ಮರಿಗೆ ಫೀಸ್ ಅಡ್ಮಿಷನ್ ಕಟ್ಟಬೇಕು ಅಂದ್ರೆ ಲೋನ್ ತಗೊಳ್ಳೇಬೇಕು, ಫೈನಾನ್ಸ್ ತಗೊಳ್ಳೇಬೇಕು ನಾವು. ಅದಿಲ್ಲ ಅಂದ್ರೆ ವಿಧಿ ಇಲ್ಲ ನಮ್ಗೆ. ಇಲ್ಲ ಇವಾಗ 5,000 10,000 ರೂಪಾಯಿ ವ್ಯಾಪಾರ ಆಗ್ಬಿಟ್ರೆ ಇವಾಗ ಮಂಡಿ ಕೊಡ್ತೀರಾ, ಫೈನಾನ್ಸ್ ಕಟ್ತೀರಾ, ಇಲ್ಲ ನಮ್ಮ ಹೊಟ್ಟೆ ಜೀವನ ಮಾಡ್ಬೇಕಾ? ಏನ್ ಮಾಡ್ಬೇಕು ಹೇಳಿ? ಮಂಡಿಯವ್ರು ಸಾಲ ಕೊಡ್ತಾರಲ್ಲ, ಸಾಲ ಕೊಟ್ಟರೆ ಅವ್ರು ಬಿಟ್ಬಿಡ್ತಾರೆ ಮೇಡಮ್. ಬೆಳಿಗ್ಗೆ ಇವತ್ತು ತಗೊಂಡ್ ನಾಳೆ ಕೊಟ್ಟಿಲ್ಲ ಅಂದ್ರೆ ಉಗಿದಾಡ್ತಾರೆ, ಇಲ್ಲ ಕುಂಡಿಸ್ತಾರೆ ಅಂಗಡಿ ಒಳಗಡೆ. ಸುಮ್ನೆ ಬಿಡಲ್ಲ ಮೇಡಮ್ ಯಾರನ್ನು. ಇವಾಗ ಸಾಲ ಕೊಟ್ಟರೆ ಯಾರು ಬಿಟ್ಬಿಡಂಗಿದ್ರೆ ಇವತ್ತು ಮಂಡಿಲಿ ತರ್ತೀವಿ, ಅವ್ರಿಗೂ ಕಷ್ಟ ಇರುತ್ತೆ. ರೈತರು ಕೊಡ್ಬೇಕು ಕಾಸು ಅವರು. ಇವಾಗ ನಾವು ಬೆಳಿಗ್ಗೆ ಹೋಗಿ ತಗೊಂಡು ನಾವು ಕೊಡ್ಲಿಲ್ಲ ಅಂದ್ರೆ ನಮ್ಮನ್ನ ಕುಂಡಿಸ್ಕೊತಾರೆ, ದುಡ್ಡು ಕಟ್ಬಿಟ್ಟು ಹೋಗ ಅಂತ. ವಂಶ ಪರಂಪರೆಯಿಂದ ಅಪ್ಪ ಅಮ್ಮ ಮಾಡ್ಕೊಂಡ್ ಬಂದಿರೋ ಬಿಸ್ನೆಸ್ ಇದು. ಮೇಡಮ್ ಅಪ್ಪ ಅಮ್ಮ ಮಾಡಿರೋ, ಹ್ಞೂ ಮೇಡಮ್. ಮೇಡಮ್ ಇವಾಗ ಇವಾಗ ಸೆಕೆಂಡ್ ಇಯರ್ ಓದ್ತಾರೋ, ಡಿಗ್ರಿ ಓದ್ತಾರೋ, ಅವ್ರವ್ರು ಇದು ಹಣೆ ಚಾಯ್ಸೋದು. ಓದ್ಸೋ ಕರ್ತವ್ಯ ಅಪ್ಪ ಅಮ್ಮದಿರ್ದು ಅಲ್ವಾ ಮೇಡಮ್? ಇವತ್ತು ಫುಟ್ಪಾತ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ಇಲ್ಲ ಬೇರೆ ಆಸ್ತಿ ನಮ್ಮ ಅಪ್ಪ ಅಮ್ಮದಿರು ಬಾಡಿಗೆ ಬರಂಗ್ ಮಾಡಿ ಹೋಗಿಲ್ಲ. ಇವತ್ತು ನಾವು ದುಡಿಬೇಕು, ಮಕ್ಕಳು ಸಾಕ್ಬೇಕು, ಹೆಂಡತಿ ಸಾಕ್ಬೇಕು. ನಾವು ಇನ್ನಂಗೆ ಇದು ಮಾಡ್ಬೇಕು ಹೇಳಿ? ಇವ್ರು ಏಕಾಮುಖಿ ಇಷ್ಟು ವರ್ಷ ಇಲ್ದೇ ಇರೋದು ಇವಾಗ ಫುಟ್ಪಾತ್ ತೆರವು ಮಾಡಿ ಅಂದ್ರೆ ಎಲ್ಲೋ ಇದಾರೆ. ಇಲ್ಲ ಜಾಗ ಮಾಡ್ಕೊಡಿ, ಒಂದು ಮಾರ್ಕೆಟ್ ಮಾಡ್ಕೊಡಿ. ಒಂದು ಮಾರ್ಕೆಟ್ ಅಂಗಡಿ ಕೇಳಕ್ ಹೋದ್ರೆ 30,000 40,000 ರೂಪಾಯಿ ಬಾಡಿಗೆ ಹೇಳ್ತಾರೆ. BBMP ನೆರಳಲ್ಲಿ ಕುತ್ಕೋಬಹುದು, ಮಳೆ ಬರಲ್ಲ. 40,000 ರೂಪಾಯಿ ನೀವು ಕಟ್ಬಿಡ್ತೀರಾ ಹೇಳಿ ನೋಡೋಣ? 5,000 6,000 ವ್ಯಾಪಾರ ಆಗೋದೇ ಕಷ್ಟ. ಒಳಗಡೆ ಹೋಗ್ಬಿಟ್ರೆ ಸರ್ ಅಷ್ಟು ವರ್ಷದಿಂದ
ವರ್ಷದಿಂದ ದುಡ್ದಿದ್ದೆಲ್ಲ ಏನ್ ಮಾಡಿದ್ರಿ ಸರ್ ನೀವು? ಮತ್ತೇನು ಮಕ್ಕಳು ಮರಿ ಇಲ್ವಾ ಮೇಡಮ್? ಏನು ಅಕ್ಕ ತಂಗಿರಿಗೆ ಏನು ಮದುವೆ ಮಾಡಾಗಿಲ್ವಾ ಮೇಡಮ್? ಏನು ಜೀವನನೇ ಮಾಡಾಗಿಲ್ವಾ ಮೇಡಮ್? ಬನ್ನಿ, ಒಂದು ಬೀದಿ ವ್ಯಾಪಾರಿಗಳ ಕಷ್ಟ ಅವ್ರು ಒಂದ್ಸಲಿ ಕುತ್ಕೊಂಡು ನೋಡ್ಬೇಕು. ಒಂದ್ಸಲಿ ಆ MLAಗಳು ಬಂದು ಅಂಗಡಿ ಹತ್ರ ಒಂದ್ ದಿನ ಕುತ್ಕೊಂಡು ಈರುಳ್ಳಿ ಆಡ್ಸ್ಕೊಂಡು ಕುತ್ಕೊಬೇಕು. ಅವಾಗ ಕಷ್ಟ ಗೊತ್ತಾಗುತ್ತೆ, ಎಷ್ಟು ಲಾಭ ಬರುತ್ತೆ ಎಷ್ಟಿಲ್ಲ ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ ಅವ್ರಿಗೆ.